ಇನ್ನು ವೋಟ್ ಚೋರಿ ಆರೋಪ ತಳ್ಳಿ ಹಾಕಿದ್ದಾರೆ ಬಿಜೆಪಿ ನಾಯಕರು. ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಆರ್ ಅಶೋಕ್ ಮಾತಾಡಿದ್ದಾರೆ, ಶೋಭಾ ಕರಂದ್ಲಾಜೆ ಮಾತಾಡಿದ್ದಾರೆ. ಏನೇನು ಹೇಳ್ತಾರೆ ಬನ್ನಿ ನೋಡೋಣ. ಕಾಂಗ್ರೆಸ್ ಅವರು ಎಲ್ಲೆಲ್ಲಿ ಸೋಲನ್ನ ಕಾಣ್ತಾರೆ, ಆ ಸೋಲಲ್ಲೆಲ್ಲ ಅವರು ಮತಚೋರಿಯನ್ನ ಕಾಣ್ತಾರೆ. ಆ ಸೋಲಲ್ಲೆಲ್ಲರೂ ಕೂಡ ಅವರು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ ಸರಿ ಇಲ್ಲ ಅನ್ನೋದು ಬ್ರ್ಯಾಂಡೆಡ್. ಅದು ಆ ಬ್ರ್ಯಾಂಡ್ ಇಟ್ಕೊಂಡು ಏನು ಹೊರಟಿದ್ರು ಅವರು ಚುನಾವಣೆಗಳಿಗೆ, ದೆಹಲಿ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ. ಈಗ ಬಿಹಾರ ಜನತೆ ದೊಡ್ಡ ಕ್ಯಾಂಪೇನ್ ಮಾಡಿದ್ದು ಬಿಹಾರದಲ್ಲೇ ವೋಟ್ ಚೋರಿ ಬಗ್ಗೆ. ದೊಡ್ಡ ಕ್ಯಾಂಪೇನ್ ಕಳೆದ ಒಂದು ತಿಂಗಳು ರಾಹುಲ್ ಗಾಂಧಿಯವರು ಮಾಧ್ಯಮದಲ್ಲಿ ವೋಟ್ ಚೋರಿ, ಪುಸ್ತಕ ಹಿಡ್ಕೊಳ್ಳೋದು, ಪೆನ್ ಹಿಡ್ಕೊಳ್ಳೋದು, ತೋರಿಸೋದು, ಇಷ್ಟೇ ಮಾಡಿದ್ದು. ಜನ ಉತ್ತರ ಕೊಟ್ಟರು, ನಿನ್ನ ವೋಟ್ ಚೋರಿ ಬೋಗಸ್, ವೋಟ್ ಚೋರಿ ಬೋಗಸ್ ಅನ್ನೋದನ್ನ ಸ್ಪಷ್ಟವಾಗಿ ಬಿಹಾರದ ಜನ ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಏನು ವೋಟರ್ ಲಿಸ್ಟಲ್ಲಿ ಇತ್ತಲ್ಲ SIR, ಅದರಲ್ಲಿ ಸುಮಾರು 40-50 ಲಕ್ಷ ಜನನ ಡಿಲೀಟ್ ಮಾಡಿದ್ದಾರೆ ಅಂತ. ಹೌದು, ಯಾರ್ಯಾರ್ದು ಡಬಲ್ ಹೆಸರಿತ್ತು, ಯಾರ್ಯಾರು ಸತ್ತೋಗಿದ್ದಾರೆ, ಯಾರ್ಯಾರು ಪಾಕಿಸ್ತಾನದವ್ರು ಬಂದಿದ್ದಾರೆ, ಯಾರ್ಯಾರು ಬಾಂಗ್ಲಾದೇಶದವ್ರು, ಅವರೆಲ್ಲರದು ಡಿಲೀಟ್ ಆಗಿದೆ. ಇದರಲ್ಲಿ ತಪ್ಪೇನು? ಇದು ಬಿಹಾರದ ಜನತೆ ಕೊಟ್ಟಂಥ ತೀರ್ಪು. ಬಿಹಾರದ ಜನತೆ ಕೊಟ್ಟಂಥ ತೀರ್ಪಿಗೆ ನೀವು ವೋಟ್ ಚೋರಿ ಅನ್ನೋ ಹೆಸರು ಹೇಳಿ ಅವಮಾನ ಮಾಡ್ತಾ ಇದ್ದೀರಾ. ಇಡೀ ಬಿಹಾರದ ಜನತೆಗೆ ಅವಮಾನ ಮಾಡ್ತಾ ಇದ್ದೀರಾ. ಯಾರ್ಯಾರು ವೋಟ್ ಹಾಕಿದಾರೋ ಆ ಬಿಹಾರದ ಜನತೆಗೆ ಅಪಮಾನ ಮಾಡ್ತೀರಾ. ಆ ಬಿಹಾರದ ಜನತೆಯ ಮುಂದೆ ಇವರು ಕಾಂಗ್ರೆಸ್ ಪಾರ್ಟಿ ಕ್ಷಮಾಪಣೆ ಕೇಳಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಕ್ಷಮಾಪಣೆ ಕೇಳಬೇಕು. ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಾಯಿತು. ಇದರ ಪರಿಣಾಮವಾಗಿ ಇವತ್ತು ಬಿಹಾರದಲ್ಲಿ ಒಳ್ಳೆಯ ಮತದಾನ ಆಯಿತು. ಊರಲ್ಲಿ ಇರುವವರೆಲ್ಲ ವೋಟ್ ಹಾಕಿದ್ರು. ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅದ್ಭುತವಾದಂಥ ವಿಜಯವನ್ನು ಸಾಧನೆ ಮಾಡಿದ್ವಿ. ರಾಹುಲ್ ಗಾಂಧಿ ಅವರ ಸುಳ್ಳು ಆರೋಪ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿಯ ವಿರುದ್ಧ, ನಮ್ಮ ಸಂಸ್ಥೆಗಳ ವಿರುದ್ಧ ಅವರು ಮಾಡ್ತಾ ಇರುವಂತ ಆರೋಪವನ್ನ ಬಿಹಾರದ ಜನ ಒಪ್ಪಿಲ್ಲ, ದೇಶದ ಜನನೂ ಒಪ್ಪಲ್ಲ. ಏನೊಂದು ಬೇಸ್ಲೆಸ್ ಕ್ಯಾಂಪೇನ್, ಅಲ್ಲ ಸಲ್ಲದ ಪ್ರಚಾರವನ್ನ INDA, ಮಹಾಗಠಬಂಧನ್ ಅಥವಾ ಕಾಂಗ್ರೆಸ್ ಪಾರ್ಟಿ ಮಾಡ್ತಿದ್ದಕ್ಕೆ ತಕ್ಕ ಉತ್ತರವನ್ನ ಬಿಹಾರಿನ ಜನರು ಕೊಟ್ಟಿದ್ದಾರೆ. ಇದು ಒಳ್ಳೆ ಸಂದೇಶ, ಇಡೀ ಭಾರತಕ್ಕೆ, ಇಡೀ ವಿಶ್ವಕ್ಕೆ ಒಂದು ಒಳ್ಳೆ ಸಂದೇಶವನ್ನ, ಏನೊಂದು ಮಸಿ ಬಳಿಯುವಂಥ ಪ್ರಯತ್ನವನ್ನ ಎಲೆಕ್ಷನ್ ಕಮಿಷನ್ ಮೇಲೆ ಮಾಡ್ತಿದ್ದಂಥ ಪ್ರಯತ್ನ, ಇಡೀ ಭಾರತ ದೇಶದ ಮೇಲೆ ಅಪಪ್ರಚಾರವನ್ನ ಒಬ್ಬ ದೇಶದ ನಾಗರಿಕನಾಗಿ ಅವರು ದೇಶ ವಿರೋಧಿ ಕೆಲಸವನ್ನ ಮಾಡ್ತಿದ್ರು. ಇದಕ್ಕೆಲ್ಲ ತಕ್ಕ ಉತ್ತರ ಸಿಕ್ಕಿದೆ. ಜನ ಇದನ್ನು ಒಪ್ಪಲ್ಲ ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರೆ.